ನಮಸ್ಕಾರ. ಏನಿವತ್ತು ನಮಗೆ ಶಾಶ್ವತ ನೀರಾವರಿ ಶುದ್ಧ ನೀರು ಬೇಕು ಅನ್ನುವ ಕಾರ್ಯಕ್ರಮವನ್ನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಏನು ಬರುವ 10ನೇ ತಾರೀಕು ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿ ಪೂರ್ವ ಸಭೆ ಅಂತ ನಾವು ಇದು ಪೂರ್ವ ಸಭೆ ಮಾಡಿಕೊಂಡಿದ್ದಕ್ಕೆ ಈ ಸಭೆಗೆ ನೀವೆಲ್ಲ ನೋಡ್ತಾ ಇರಲ್ಲ, ಎಲ್ಲ ಸಂಘಟನೆಗಳು, ರೈತ ಪರ, ಕನ್ನಡ ಪರ, ಎಲ್ಲ ಜಾಗೃತಿ ಪರ ಎಲ್ಲ ಸಂಘಗಳು ಬಂದು ಇಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲ ಕೈ ಜೋಡಿಸಿದ್ದಾರೆ. ಅಲ್ಲ, ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಜೊತೆ ಇರ್ತೀವಿ, ಒಟ್ಟುಗೋಗೋಣ ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲ ತಾವು ಬಂದು ನೋಡಿದ್ದೀರಾ, ಎಲ್ಲ ಮಾಡ್ತಾ ಇರೋ. ನಾವು ಒಂದೇ ಒಂದು ಏನಪ್ಪ ಅಂದರೆ, ನಮ್ಮ ಗಣ ಸರ್ಕಾರಕ್ಕೆ ಏನಿವತ್ತು ಎಲೆಕ್ಟೆಡ್ ಬಾಡೀಸ್ ಮುಳಬಾಗಿಲು ತಾಲೂಕಲ್ಲಿ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಗ್ರಾಮಾಂತರ ಆಗ್ಬೋದು, ತುಮಕೂರು ಆಗ್ಬೋದು, ಎಲ್ಲ ಸಂಬಂಧಪಟ್ಟ ಎಲೆಕ್ಟೆಡ್ ಬಾಡೀಸ್ ನೋ ಪಾರ್ಟಿ MLAs ಆಗ್ಬೋದು, MP ಆಗ್ಬೋದು. ನಮಗೆ ಹೆಂಗೂ ಈ ಪುಂಗನೂರಲ್ಲಿ ಕ್ರಾಸ್ ಆಗುತ್ತೆ, ನಮ್ಮದು ಕೃಷ್ಣಾ ನದಿ ಅಲ್ಲಿಂದ ಬರ್ತಾ ಇದೆ. ಆ ನೀರು ಬೇಕು. ಆ ನೀರು ತಗೊಂಬರ್ಬೇಕಾದ್ರೆ ಟೆಕ್ನಿಕಲ್ ಆಗಿ ನಾವೇನು ಮಾಡಬೇಕು, ಆಮೇಲೆ ಆ ನೀರು ನಮಗೆ ಯಾವ ಮಟ್ಟಕ್ಕೆ ಎಷ್ಟು ಬರುತ್ತದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಹೇಳಿದ್ರೆ ಅದ್ರ ಪ್ರಕಾರ ನೀರು ತಗೋಬೇಕಾದ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡುವಂಥ ಜವಾಬ್ದಾರಿ ನಮ್ಮ ಎಲೆಕ್ಟೆಡ್ ಬಾಡೀಸು ಹೊತ್ಕೋಬೇಕು. ಯಾಕಪ್ಪ ಅಂದರೆ ಇಲ್ಲಿ ಆಂಧ್ರ CM, ಇಲ್ಲಿ ನಮ್ಮ CM ಯಾವ ಥರ ಮೀಟ್ ಮಾಡ್ಬೇಕು, ಏನು ಮಾಡ್ಬೇಕು ಅಂತ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರು ಅದ್ರ ಬಗ್ಗೆ ಮಾತಾಡಬೇಕು. ನಂದು ಒಂದೇ ಒಂದು ಮನವಿ ಏನಪ್ಪ ಅಂದರೆ, ನಮ್ಮ ಅಹವಾಲು ಏನಪ್ಪ ಅಂದರೆ, ನಮಗೆ ಶುದ್ಧ ನೀರು ಬೇಕು ಅಂತ. ಯಾಕಂದರೆ ನಾವು ಆವಾಗಲೇ ಹೇಳ್ದಂಗೆ ಇದಕ್ಕೆ ಜೀವಜಲ ಅಂತೀವಿ ನಾವು ನೀರಿಗೆ. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಇದಾಗಿದೆ, ಬಿಸಿ ಜಲ ಆಗಿದೆ. ಇವಾಗ ಒಂದು ರಿಪೋರ್ಟ್ ಕಳಿಸಿದ್ರು, ಎಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಬಂದಿದೆ. ಇವಾಗ ನನ್ನ ತಮ್ಮ ತಂದುಕೊಟ್ಟ ಯಾವ ಮಟ್ಟಕ್ಕೆ ಬಂದಿದೆ ನೀರು ಅಂತ ತಾವು ಬೇಕಾದ್ರೆ ಬಂದು ನೋಡ್ಕೋಬೋದು. ಹಂಗಾಗಿ ನಮಗೆ ಸಂಪೂರ್ಣವಾಗಿ ಶುದ್ಧ ನೀರು ಬೇಕು. ವಿ ವಾಂಟ್ ಎ ಕ್ಲಿಯರ್ ಡ್ರಿಂಕಿಂಗ್ ವಾಟರ್ ಅಂಡ್ ಇರಿಗೇಷನ್ ಪರ್ಪಸ್ ಆಲ್ಸೋ. ಅದು ಎತ್ತರಗಳಾಗ್ಬೋದು, ಇಲ್ಲ KCBL ಆಗ್ಬೋದು. ಸಾಧ್ಯವಾದರೆ ಕೃಷ್ಣಾ ನೀರು ತಗೊಂಬಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಮನವಿ. KCBL ನೀರು ಕೊಟ್ಬಿಟ್ಟಿದೆ ಅಂತ ಸುಮ್ಮನೆ ಅಲ್ಲಿ ಎಲ್ಲೋ ಬಬ್ಬೆ ಕೊಡೋದಲ್ಲ ಇಂಪಾರ್ಟೆಂಟು. ಅದನ್ನು ಫಿಲ್ಟರ್ ಮಾಡಿ 3 ಹಂತದ ಫಿಲ್ಟರ್ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರ ಹೊತ್ಕೋಬೇಕು. ಅದನ್ನು ಸಂಪೂರ್ಣವಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ಮಿನಿಸ್ಟರ್ಸ್ ಆಗ್ಬೋದು, MLAs ಆಗ್ಬೋದು, ಅದಕ್ಕೆ ಆಶ್ವಾಸ ಕೊಡಬೇಕು. ನಾವು ಮೀಟಿಂಗ್ ಮಾಡಬೇಕಾದ್ರೆ ಆ ಮೀಟಿಂಗ್ ಟೈಮಲ್ಲಿ ನಾವು ಕೊಡಬೇಕು ಇನ್ ದ ಫ್ರಂಟ್ ಆಫ್ ಆಲ್ ಪಬ್ಲಿಕ್ ಆ್ಯಂಡ್ ಮೀಡಿಯಾ. ಹಂಗಾಗಿ ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ನಾವು ಏನು ಇವತ್ತು 10ನೇ ತಾರೀಕು ಜಯಮ್ಮ ಕೃಷ್ಣಪ್ಪ ಚೌಟಿನಲ್ಲಿ ಅದು ಉಚಿತವಾಗಿ ನಮ್ಮ ಕಲ್ಯಾಣ ಇದು ಕೊಟ್ಟಿದ್ದಾರೆ. ಪಾಪ ಯಾರೋ ನಮ್ಮ ಕೃಷ್ಣಪ್ಪ ಮಗ ಹರಿ ಚೌಟ್ರಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆ ಚೌಟಲಕ್ಕೆ ಇದು ಮಾಡಿಕೊಂಡು ಅಲ್ಲಿ ನಾವು ರೂಪರೇಷೆ ಮಾಡ್ತೀವಿ, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನಮ್ಮ ನೀರು ಬೇಕಾದ ಯಾವ ಮಟ್ಟಕ್ಕೆ ಹೋರಾಡಬೇಕು ಅನ್ನೋ ಒಂದು ತೀರ್ಮಾನ ಅಲ್ಲಿ ತಗೊಳ್ತೀವಿ ನಾವು ಯಾವತ್ತು 10ನೇ ತಾರೀಕು. ಹಂಗಾಗಿ ಆವತ್ತು ತಾವು ದಯವಿಟ್ಟು ಮಾಧ್ಯಮ ಮಿತ್ರರು ಬರಬೇಕು. ನಾನು ನಿಮ್ಮಲ್ಲಿ ಒಂದೇ ಒಂದು ಮನವಿ ಏನಪ್ಪ ಅಂದರೆ, ಏನಿದೆ ಇವಾಗ ನೀರು ಬರ್ತಾ ಇದೆಯಲ್ಲ ಇಲ್ಲಿ ಯಾವುದು KCBL ನೀರು, ಆಮೇಲೆ ಅದನ್ನು ತಾವು ಹೋಗಿ ರಿಪೋರ್ಟ್ ಮಾಡಿ. ನಾನು ಹೇಳಿದ್ದು ಇಂಪಾರ್ಟೆಂಟ್ ಅಲ್ಲ, ತಾವು ಆ ರಿಪೋರ್ಟ್ ಕಳಿಸಿ ಅವಾಗ ಗೌರ್ಮೆಂಟು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನೋಡ್ತಾರೆ, ಅದನ್ನು ಸರಿಪಡಿಸ್ಬೇಕು. ಯಾಕಂದರೆ ನೀರು ಕೊಡೋದು ಜೀವ ಉಳಿಸೋಕ್ಕೆ, ಜೀವ ತೆಗಿಯೋಕ್ಕಲ್ಲ. ಹಂಗಾಗಿ ದಯವಿಟ್ಟು ವಿ ನೀಡ್ ಎ ಕ್ಲಿಯರ್ ಅಂಡ್ ನೀಟ್ ಡ್ರಿಂಕಿಂಗ್ ವಾಟರ್. ನೀವು ಎಷ್ಟೇ ಕೊಡಿ ತೊಂದರೆ ಇಲ್ಲ, ಸುಮ್ಮನೆ ನಾಮಕಾವಸ್ಥೆಗೆ ಬೇಡ ಅಂತ. ನಾವು ಜನ ಬದುಕಿದ್ದೀವಿ ಸ್ವಾಮಿ, ನೀರು ಕುಡಿಲೇಬೇಕು ಪ್ರತಿಯೊಬ್ಬರು, ಬಡವ ಆಗ್ಬೋದು, ಬದಿದಾಗ್ಬೋದು. ವಿತೌಟ್ ವಾಟರ್ ದೇರ್ ಇಸ್ ನೋ ಲೈಫ್. ಅಂಥ ವಾಟರನ್ನು ಕೊಡಬೇಕು, ಸ್ವಚ್ಛವಾಗಿ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಕಾಲ ನಿರ್ಧಾರ ಮಾಡುತ್ತೆ. ಇಂದಿನಿಂದ ಎಷ್ಟೇ ವರ್ಷಗಳಿಂದ ಈ ಕೂಗಾಕಿದ್ರು ಜೀವ ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ನೀರಿನ ಬಗ್ಗೆ ನೋವು ಸ್ಟಾರ್ಟ್ ಆಗಿದೆ. ಆ ನೋವಿಂದನೇ ಈಗ ಹೋರಾಟ ಮಾಡಿದ್ರೆ ಮಾತ್ರ ನೀರು ಸಿಕ್ಕೋದು ಅಂತಕ್ಕಂಥದ್ದು ಎಲ್ರಿಗೂ ಮನವರಿಕೆ ಆಗಿದೆ. ಆ ದಿಕ್ಕಿನಲ್ಲಿ ನೀರಾವರಿ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ಮಾಡುವುದಕ್ಕೆ ಏನ್ 10ನೇ ತಾರೀಕು ಒಂದು ಸಮಾವೇಶ ಮಾಡ್ತಾ ಇದ್ದಾರೋ, ಆ ಸಮಾವೇಶಕ್ಕೆ
ತಾಲೂಕಿನ ಎಲ್ಲ ಜನತೆಯನ್ನು ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಆ ಸಮಾವೇಶದಲ್ಲಿ ಹೋರಾಟದ ರೂಪುರೇಷೆಗಳನ್ನ ಮುಂದೆ ಯಾವ್ಯಾವ ದಿಕ್ಕಿನಲ್ಲಿ ಹೋರಾಟವನ್ನು ತಗೊಂಡು ಹೋಗ್ಬೇಕು, ಮತ್ತೆ ಯಾರ್ಯಾರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತಕ್ಕಂಥ ಎಲ್ಲ ಒಂದು ಸ್ಪಷ್ಟವಾದಂತ ಚಿತ್ರವನ್ನ ಆ ಸಮಾವೇಶದಲ್ಲಿ ಕೊಡ್ತೇವೆ. ಮತ್ತೆ ಅಲ್ಲಿಂದ ನಮ್ಮ ಹೋರಾಟಗಳು ಸ್ಟೆಪ್ ಬೈ ಸ್ಟೆಪ್ ಮುಂದುವರಿಯುತ್ತೆ. ಮುಂದೆ ನೀರ್ ಸಿಕ್ಕುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನ ಆ ಸಮಾವೇಶದಲ್ಲಿ ಮಾಡ್ತೀವಿ. ಅದಕ್ಕೆ ಎಲ್ಲ ತಾಲೂಕಿನ ಜನತೆ ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಇರಬೇಕು, ಗಂಡು ಮಕ್ಳು ಇರಬೇಕು, ಎಲ್ಲರ ಸಮಸ್ಯೆ ಇದು. ನೀರಿನ ಸಮಸ್ಯೆ ಎಲ್ಲರ ಸಮಸ್ಯೆ.